ಫಸ್ಟು ವಿಜಯ್ ಸರ್ ಇಂದನೇ ಶುರು ಮಾಡ್ತೀನಿ. ಸೊ ಈ ಸಿನಿಮಾ ಇಲ್ಲವರಿಗೆ ತಗೊಂಬಂದಿದೆ ಅಂದರೆ ಅದು ವಿಜಯ್ ಸರ್ ಮುಖ್ಯ ಕಾರಣ ಆಗ್ತಾರೆ. ಸೊ ಕಳೆದ 1.5 ಇಯರಿಂದ ನಮ್ಮದು ಅವ್ರದ್ದು ಒಂದು ಜರ್ನಿ ಶುರುವಾಯಿತು. ವಿಜಯ್ ಸರ್ ನಾನು ಫಸ್ಟ್ ಹೋದಾಗ ಆ್ಯಸ್ ಎ ಹೀರೋ ಆಗಿ ಹೋದೆ. ಬಟ್ ಇವತ್ತಿಗೆ ನಾನು ಹೇಳ್ತೀನಿ, ನಮ್ಮ ಹಿಂದೆ ಯಾರೋ ಒಬ್ಬ ಇಂಡಸ್ಟ್ರಿ ನಾವು ಒಂದು ಬ್ಯಾಕ್ಗ್ರೌಂಡಿಂದ ಬಂದ್ವಿ. ಬಟ್ ಇವತ್ತು ನಾನು ಒಂದು ಧೈರ್ಯವಾಗಿ ಹೇಳ್ತೀನಿ, ಅದು ಇವತ್ತು ನಾನು ಆ ಥರ ಹೇಳೋಕ್ಕೆ ಸಾಧ್ಯ ಇಲ್ಲ. ಯಾಕಂದ್ರೆ ನನ್ನ ಹಿಂದೆ ಇವತ್ತು ವಿಜಯ್ ಸರ್ ಇದ್ದಾರೆ. ಯಾಕಂದರೆ ಪ್ರತಿಯೊಂದು ಹಂತದಲ್ಲಿ ಇಟ್ಕೊಂಡು ಅವ್ರು ನಮಗೆ ಇಲ್ಲೇ ಸಪೋರ್ಟ್ ಮಾಡಿದ್ದಾರೆ. ಸೊ ನನ್ನ ಬ್ರದರ್ ಆಗಿ, ನಮ್ಮ ಸ್ನೇಹಿತರಾಗಿ, ಒಬ್ಬ ಹೀರೋ ಆಗಿ ಇಂಡಸ್ಟ್ರಿಯಲ್ಲಿ ಯಾವ ಥರ ಇರಬೇಕು ಪ್ರತಿಯೊಂದು ಹಂತದಲ್ಲಿ ಜೊತೆಯಾಗಿ ಅವರು ಇಲ್ಲವರಿಗೆ ಬಂದಿದ್ದಾರೆ. ಈ ಮೂಲಕ ಅವ್ರಿಗೆ ಥ್ಯಾಂಕ್ಸ್ ಹೇಳಕ್ಕೆ ಬರ್ತೀನಿ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಸೊ ಎರಡನೇದಾಗಿ ಪ್ರೊಡಕ್ಷನ್. ಈ ಹಿಂದೆ ನನ್ನ ಸ್ನೇಹಿತರಾದ ಜಗದೀಶ್ ಅವರು ಮಾಡಬೇಕಾಯಿತು. ಸೊ ಅವರು ಕಾರಣಾಂತರದಿಂದ ಮಾಡೋಕ್ಕಾಗಲಿಲ್ಲ. ಆಮೇಲೆ ನನಗೆ ಒಂದು ಇದ್ರ ವಿಜಯ್ ಸರ್ ಹತ್ರ ನನಗೆ ಒಂದು ಕಾಂಟ್ಯಾಕ್ಟ್ ಆಗಿದ್ದು ಸತ್ಯಪ್ರಕಾಶ ಅಂಡ್ ಸೂರಜ್. ಸೊ ಸತ್ಯಪ್ರಕಾಶ್ ಅಂಡ್ ಸೂರಜ್ ತಂದೆ ಮಗ ಆಗಿ ಅವರು ಇಲ್ಲಿ ಸಿನಿಮಾನ ನಿರ್ಮಾಣ ಮಾಡ್ತಾ ಇದ್ದಾರೆ. ಅವರು ಪ್ರೊಡ್ಯೂಸರ್ ಆಗಿ ಮತ್ತು ಈ ಕೋ ಪ್ರೊಡ್ಯೂಸರ್ ಆಗಿ ಸೂರಜ್ ಅವರು ಸಿನಿಮಾನ ನಿರ್ಮಾಣ ಮಾಡ್ತಾರೆ. ಫಸ್ಟ್ ಟೈಮ್ ನಾನು ಒಂದು ಸರಿ ಹೋಗಿ ಅವ್ರಿಗೆ ಕತೆ ನರೇಟ್ ಮಾಡ್ತೀನಿ. ಅವರು 12 ವರ್ಷಗಳಿಂದ ತುಂಬ ಕಥೆಗಳು, ತುಂಬ ಪಾತ್ರ ಅಂದರೆ ಡೈರೆಕ್ಟರ್ಸ್ ಮೀಟ್ ಆಗಿರ್ತಾರೆ. ಅವರು ಕಾರಣಾಂತರದಿಂದ ಒಪ್ಪಿರಲಿಲ್ಲ. ಬಟ್ ನನ್ನ ಅವರು ಹೇಳೋ ರೀತಿ ಬಟ್ ಏನೋ ಒಂದು ವೇವ್ಲೆಂತ್ ನಮ್ಮ ಮತ್ತು ಸುರೇಶ್ ಸರ್ ನಡುವೆ ಒಂದು ಬಾಂಡಿಂಗ್ ಕ್ರಿಯೇಟ್ ಆಯಿತು. ಸರ್ ಮಾಡೋಣ ಅಂತ ಅವರು ಇಮಿಡಿಯೇಟ್ ಶುರು ಮಾಡಿದ್ರು. ಆ ಮಾತಿನಂತೆ ಇವತ್ತು ಇಷ್ಟು ಮುಹೂರ್ತ ಮಾಡಿ ಒಂದು ಭರ್ಜರಿಯಾಗಿ ಶುರು ಮಾಡಿದ್ದಾರೆ. ಒಬ್ಬ ಒಳ್ಳೆಯ ನಿರ್ಮಾಪಕರು ಒಂದು 12 ವರ್ಷದಿಂದ ಇರಲಿಲ್ಲ. ನನಗೊಂದು ಖುಷಿ ಇದೆ, ಒಂದು 12 ವರ್ಷದಿಂದ ಅವರು ಒಂದು ಸಿನಿಮಾನೇ ಮಾಡೋಕ್ಕಾಗಿರಲಿಲ್ಲ ಕಾರಣಾಂತರದಿಂದ. ಸೊ ಈ ಮೂಲಕ ಅವ್ರು ಬರ್ತಾ ಇರೋದು ಒಂದು ಖುಷಿ ಇದೆ. ಯಾಕಂದರೆ ಇವತ್ತು ನನ್ನ ಒಡನಾಟದಲ್ಲಿ ಗಾಂಧಿನಗರದಲ್ಲಿ ಈ ಥರ ನಿರ್ಮಾಪಕರ ಅಗತ್ಯ ಇದೆ. ಯಾಕಂದರೆ ಆ ಕಾಲದಲ್ಲೇ ಒಂದು ಸಾರಥಿ ಒಂದು ದೊಡ್ಡ ಬಜೆಟ್ ಸಿನಿಮಾ ಮಾಡಿ ಒಂದು ದೊಡ್ಡ ಸಕ್ಸಸ್ ಕಂಡಿದ್ರು. ಸೊ ಆ ಥರ ನಿರ್ಮಾಪಕರ ಅವಶ್ಯಕತೆ ಇವತ್ತು ನಮ್ಮ ಇಂಡಸ್ಟ್ರಿಗಿದೆ. ಸೊ ಅವರು ಬಂದಿರೋದು ನನಗೆ ಮಾತ್ರ ಅಲ್ಲ, ಒಂದು ಇಂಡಸ್ಟ್ರಿ ಒಂದು ಶಕ್ತಿ ಅಂತ ನಾನು ಈ ಮೂಲಕ ಹೇಳಕ್ಕೆ ಬಯಸ್ತೀನಿ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್. ಸೊ ಅವ್ರು ಹೇಳಿದ್ದು ಅಂದರೆ ಸೂರಜ್ ಸರ್ ಆಗಲಿ ಸತ್ಯ ಸರ್ ಹೇಳಿದ್ದು ಅಷ್ಟೇ, ಇವಾಗ ನಾವು ಸ್ಟಾರ್ಟ್ ಮಾಡ್ತೀವಿ, ಇನ್ಮೇಲೆ ನಮ್ಮ ಜರ್ನಿ ಇಂಡಸ್ಟ್ರಿ ಕಡೆ ಹೊರಡುತ್ತೆ. ಇದು ಒಂದೇ ಸಿನಿಮಾ ಅಲ್ಲ, ಇನ್ನೂ ತುಂಬ ಸಿನಿಮಾ ಮಾಡೋಣ. ನಾವೊಂದು ಸಾರಥಿ ಫಿಲ್ಮ್ಸ್ ಮೂಲಕ ತುಂಬ ಸಿನಿಮಾಗಳನ್ನು ಮಾಡೋಣ. ಕನ್ನಡ ಇಂಡಸ್ಟ್ರಿ ನಾವು ಒಂದು ಸಿನಿಮಾ ಮಾಡೋಕ್ಕೆ ಇವಾಗ ಬರ್ತಾ ಇಲ್ಲ. ನಾವು ಮುಂದೆ ಸಿನಿಮಾನೇ ನಮ್ಮ ಮುಂದೆ ಉದ್ದೇಶ ಧ್ಯೇಯ ಅಂತ ಅವರು ಹೇಳಿದರು. ಸೊ ಇದು ತುಂಬ ಒಂದು ನನಗೆ ಅಲ್ಲದೆ ಒಂದು ಇಂಡಸ್ಟ್ರಿ ಒಂದು ಒಳ್ಳೆಯ ವಾತಾವರಣ ಅಂತ ಹೇಳಕ್ಕೆ ಬಯಸ್ತೀನಿ. ಸೊ ನಿಮ್ಗೆ ಒಳ್ಳೇದಾಗಲಿ. ಇಂಡಸ್ಟ್ರಿ ನಿಮಗೆ ಯಾವತ್ತೂ ಕೈ ಬಿಡೋದು. ಯಾಕಂದರೆ ಒಂದ್ಸರಿ ನಿಮ್ಗೆ ದೊಡ್ಡ ಸಕ್ಸಸ್ ಕೊಟ್ಟಿದೆ, ಇದೇ ಥರ ಕಂಟಿನ್ಯೂ ಆಗಲಿ. ನನ್ನನ್ನು ನಂಬಿ ಈ ಪ್ರಾಜೆಕ್ಟ್ ಕೊಟ್ಟಿರೋದಕ್ಕೂ ನಾನು ಅದನ್ನು ವಹಿಸಿ ಹಾರ್ಡ್ ವರ್ಕ್ ಮಾಡಿ ನಾನು ನನ್ನ ಕೆಲಸ ನಾನು ಮಾಡ್ತೀನಿ ಅಂತ ಈ ಮೂಲಕ ಹೇಳಕ್ಕೆ ಬಯಸ್ತೀನಿ. ಥ್ಯಾಂಕ್ ಯು. ಆಮೇಲೆ ನಮ್ಮ ಸ್ವಾಮಿ ಸಿನಿಮಾಟೋಗ್ರಾಫರ್